Hi friends, welcome to our channel. It's me Anithalakshmi Acharya. Today we are discussing about important concept National Human Rights Commission. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಬಗ್ಗೆ ಇವತ್ತು ನಾವು ಡಿಸ್ಕಸ್ ಮಾಡೋಣ. ಇದು ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆರ್ ಇಂಡಿಯನ್ ಪಾಲಿಟಿಯಲ್ಲಿ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ಸಂವಿಧಾನೇತರ ಒಂದು ಸಂಸ್ಥೆಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಇದಕ್ಕೆ ಸಂಬಂಧಿಸಿದ ಕೆಲವು ಪ್ರಶ್ನೆಗಳನ್ನು ನಾವು ಕಳೆದ ಪ್ರಶ್ನೆ ಪತ್ರಿಕೆಗಳಲ್ಲಿಯೂ ಕೂಡ ನಾವು ಗಮನಿಸಿದ್ದೀವಿ. ಇನ್ನು UPSC ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದಾದ್ರೆ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಎರಡರಲ್ಲೂ ಕೂಡ ಇದಕ್ಕೆ ಸಂಬಂಧಿಸಿದ ಪ್ರಶ್ನೆಯನ್ನ ಕೇಳಿದ್ದಾರೆ. ಹಾಗಾಗಿ ಇವತ್ತು ಈ ಕಾನ್ಸೆಪ್ಟ್ ಬಗ್ಗೆ ಡೀಟೇಲ್ ಆಗಿ ನಾವು ನೋಡೋದಾದ್ರೆ, ಇದಕ್ಕೂ ಮುಂಚೆ ನಮ್ಮ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗೆ ನಿಮ್ಮ ಬೆಂಬಲವನ್ನ ಕೊಡಿ ಅಂತ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಅಬೌಟ್ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ. ಈ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗಕ್ಕೆ ಹೋಗೋದಕ್ಕಿಂತ ಮುಂಚೆ ಮಾನವ ಹಕ್ಕುಗಳು ಆರ್ ಹ್ಯೂಮನ್ ರೈಟ್ಸ್ ಅಂದರೆ ಯಾವ್ಯಾವು, ಯಾವ ರೀತಿಯ ಹ್ಯೂಮನ್ ರೈಟ್ಸ್ಗಳಿದೆ, ಅವುಗಳನ್ನು ನಮ್ಮ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಹೇಗೆ ಪ್ರೊಟೆಕ್ಟ್ ಮಾಡ್ತಾ ಇದೆ ಅನ್ನೋದನ್ನು ನಾವು ಗಮನಿಸಬೇಕಾಗ್ತದೆ. ಹಾಗಾದರೆ ವಾಟ್ ಆರ್ ಹ್ಯೂಮನ್ ರೈಟ್ಸ್? As per the UN definition, United Nations ವ್ಯಾಖ್ಯಾನದಂತೆ human rights are those rights that are inherent to all human beings regardless of race, sex, nationality, ethnicity, language, religion or any other status. ಮಾನವ ಹಕ್ಕುಗಳು ಜನಾಂಗ, ಲಿಂಗ, ರಾಷ್ಟ್ರೀಯತೆ, ಜನಾಂಗೀಯತೆ, ಭಾಷೆ, ಧರ್ಮ ಅಥವಾ ಇತರೆ ಯಾವುದೇ ಸ್ಥಾನಮಾನವನ್ನು ಲೆಕ್ಕಿಸದೆ ಎಲ್ಲ ಮಾನವರಿಗೂ ಕೂಡ ಅಂತರ್ಗತವಾಗಿರುವಂತಹ ಹಕ್ಕುಗಳೇ ಈ ಮಾನವ ಹಕ್ಕುಗಳಾಗಿದೆ. ಇವುಗಳನ್ನು ಸಂರಕ್ಷಣೆ ಮಾಡುವುದು ಈ ನಮ್ಮ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಪ್ರಮುಖ ಕೆಲಸವಾಗಿದೆ. ಅಂದರೆ ಮುಖ್ಯವಾಗಿ ಮಾನವ ಹಕ್ಕುಗಳು, ಮನುಷ್ಯ ಬದುಕೋದಕ್ಕೆ ಏನು ಬೇಕಾಗಿದೆ ಅನ್ನೋದೇ ಹ್ಯೂಮನ್ ರೈಟ್ಸ್ ಆಗಿದೆ. ನಾವಿಲ್ಲಿ ಆಲ್ರೆಡಿ ನೋಡ್ತಾ ಇದ್ದೀವಿ, ಜನಾಂಗ, ಲಿಂಗ, ರಾಷ್ಟ್ರೀಯತೆ ಮತ್ತು ಜನಾಂಗೀಯತೆ, ಭಾಷೆ, ಧರ್ಮ ಇವೆಲ್ಲವುಗಳನ್ನು ನಾವೇನಂತ ಕರಿತೀವಿ? ಹ್ಯೂಮನ್ ರೈಟ್ಸ್, ಮಾನವ ಹಕ್ಕುಗಳು ಅಂತ ಕರಿತೀವಿ. ಈ ಮಾನವ ಹಕ್ಕುಗಳ ಜೊತೆಗೆ ನಮ್ಮ ಈ ಒಂದು ರಾಷ್ಟ್ರೀಯ ಆಯೋಗ ಹೇಗೆ ರಕ್ಷಣೆಯನ್ನು ಮಾಡ್ತಾ ಇದೆ, ಎಂತಹ ಹಕ್ಕುಗಳನ್ನು ಅಥವಾ ನಮ್ಮ ಭಾರತ ಮತ್ತು ಔಟ್ ಆಫ್ ಕಂಟ್ರಿಗೆ ಸಂಬಂಧಿಸಿದ ಹಕ್ಕುಗಳನ್ನು ಯಾವ ರೀತಿಯ ರಕ್ಷಣೆಯನ್ನು ಮಾಡ್ತಾ ಇದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ಇಟ್ ಈಸ್ ಟಾಸ್ಕ್ಡ್ ವಿತ್ ಸೇಫ್ ಗಾರ್ಡಿಂಗ್ ರೈಟ್ ರಿಲೇಟಿಂಗ್ ಟು ಲೈಫ್, ಲಿಬರ್ಟಿ ಅಂಡ್ ಈಕ್ವಾಲಿಟಿ ಅಂಡ್ ಡಿಗ್ನಿಟಿ ಆಫ್ ಇಂಡಿವಿಜುವಲ್ಸ್ ವಿಚ್ ಆರ್ guaranteed by the constitutions of India embedded in the international covenants. ಭಾರತ ಸಂವಿಧಾನದಿಂದ ಖಾತ್ರಿಪಡಿಸಲಾದ ಮತ್ತು ಅಂತಾರಾಷ್ಟ್ರೀಯ ಒಪ್ಪಂದಗಳಲ್ಲಿ ಸಾಕಾರಗೊಂಡಿರುವಂತಹ ವ್ಯಕ್ತಿಗಳ ಜೀವನ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಘನತೆಗೆ ಸಂಬಂಧಿಸಿದ ಹಕ್ಕುಗಳನ್ನು ರಕ್ಷಿಸುವ ಕಾರ್ಯವನ್ನು ನಮ್ಮ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಒಳಗೊಂಡಿದೆ. ಭಾರತ ಸಂವಿಧಾನದಿಂದ ಮುಖ್ಯವಾಗಿ ನಾವು ಆರ್ಟಿಕಲ್ಸ್ಗಳನ್ನು ನಾವು ನೋಡಿದಾಗ ಆರ್ಟಿಕಲ್ 19, ಆರ್ಟಿಕಲ್ 14, ಆರ್ಟಿಕಲ್ 21, ರೈಟ್ ಟು ಈಕ್ವಾಲಿಟಿ, ರೈಟ್ ಟು ಫ್ರೀಡಮ್, ರೈಟ್ ಟು ಲೈಫ್ ಅಂಡ್ ಲಿಬರ್ಟಿ. ಇವುಗಳನ್ನು ಏನಂತ ಕರೀತಾರೆ? ಇಟ್ಸ್ ಎ ಗೋಲ್ಡನ್ ಟ್ರಯಾಂಗಲ್ ಅಂತ ಹೇಳಿ ಕರೀತಾರೆ ಆರ್ಟಿಕಲ್ಸ್ಗಳಲ್ಲಿ. ಸೊ ಈ ಭಾರತ ಸಂವಿಧಾನದಿಂದ ಖಾತ್ರಿಪಡಿಸಲಾದಂಥ ಎಲ್ಲ ಥರದ ಹಕ್ಕುಗಳನ್ನು ಅಂತಾರಾಷ್ಟ್ರೀಯ ಒಪ್ಪಂದಗಳು, ಫಾರ್ ಎಕ್ಸಾಂಪಲ್ ವಿಯೆನ್ನಾ ಕನ್ವೆನ್ಷನ್ ಇರ್ಬೋದು, ಜಿನೀವಾ ಕನ್ವೆನ್ಷನ್ ಇರ್ಬೋದು, ಎಕ್ಸಾಂಪಲ್ ಕೊಡ್ತಾ ಇರೋದು ಜಿನೀವಾ ಕನ್ವೆನ್ಷನ್ ಇರ್ಬೋದು, ಇಂಥ ಒಂದು ಸಮಾವೇಶಗಳಲ್ಲಿ ತೆಗೆದುಕೊಂಡಂಥ ಮುಖ್ಯವಾಗಿ ವ್ಯಕ್ತಿಗಳ ಜೀವನ, ಅವರ ಸ್ವಾತಂತ್ರ್ಯಕ್ಕೆ, ಅವರ ಸಮಾನತೆಗೆ ಮತ್ತು ಅವರ ಘನತೆಗೆ ಸಂಬಂಧಿಸಿದ ಹಕ್ಕುಗಳನ್ನು ರಕ್ಷಣೆ ಮಾಡುವುದು ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ನ ಪ್ರಮುಖ ಕಾರ್ಯ ಅಂಥೇಳಿ ಈ ಮೂಲಕ ಹೇಳ್ಬೋದಾಗಿದೆ. ಈ ಸ್ಲೈಡಲ್ಲಿ ನಾವು ನೋಡೋದಾದ್ರೆ, ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ಸ್ ಈಸ್ ಎ ಸ್ಟ್ಯಾಟ್ಯುಟರಿ ಬಾಡಿ in India established under the provisions of the Protections of Human Rights Act in the 1993. Thus it is not a constitutional body.
ಅಂದ್ರೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಸಂವಿಧಾನಬದ್ಧನೋ ಅಥವಾ ಸಂವಿಧಾನೇತರ ಬಾಡಿ ಅನ್ನೋದು ಇಲ್ಲಿ ನಾವು ಗಮನಿಸಬೇಕಾಗ್ತದೆ. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಭಾರತದಲ್ಲಿನ ಶಾಸನಬದ್ಧ ಸಂಸ್ಥೆಯಾಗಿದ್ದು 1993ರ ಮಾನವ ಹಕ್ಕುಗಳ ಸಂರಕ್ಷಣಾ ಕಾಯ್ದೆಯ ನಿಬಂಧನೆಗಳ ಅಡಿಯಲ್ಲಿ ಇದನ್ನ ಸ್ಥಾಪನೆ ಮಾಡಲಾಗಿದೆ. ಹಾಗಾಗಿ ಇದು ಸಾಂವಿಧಾನಿಕ ಸಂಸ್ಥೆ ಅಲ್ಲ. ವೆರಿ ವೆರಿ ಇಂಪಾರ್ಟೆಂಟ್. ಇದ್ರ ಮೇಲೆ ಒಂದು ಪ್ರಶ್ನೆ, ಡೈರೆಕ್ಟ್ ಪ್ರಶ್ನೆಯನ್ನು ಕೂಡ ಕೇಳಿದರೆ ಕೆಲವೊಂದು ಎಕ್ಸಾಮ್ಸ್ಗಳಲ್ಲಿ. ಹಾಗಾದ್ರೆ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂದ್ರೆ ಏನು? ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂದ್ರೆ ದೇ ಡು ನಾಟ್ ಫೈಂಡ್ ಮೆನ್ಷನ್ ಇನ್ ದ ಕಾನ್ಸ್ಟಿಟ್ಯೂಷನ್ಸ್ ಆಫ್ ಇಂಡಿಯಾ or not a specified in the constitutions of India. ಅಂದ್ರೆ ಇದು ಹೇಗೆ ಮಾಡ್ತಿದ್ದಾರೆ? they can be established through by law or statutory. ಸೊ ಹಾಗಾಗಿ ಸಾಂವಿಧಾನಿಕ ಸ್ಥಾನಮಾನವನ್ನ ಹೊಂದಿರದೆ ಇರುವಂತಹ ಸಂಸ್ಥೆಗಳನ್ನ ಅಥವಾ ಈ ಒಂದು ಸಂಘಗಳನ್ನ ನಾವೇನಂತ ಕರಿತೀವಿ? ಸಂವಿಧಾನೇತರ ಸಂಸ್ಥೆಗಳು ಅಂತ ಕರಿತೀವಿ. ಹಾಗಾಗಿ ಈ ಸಂಸ್ಥೆಗಳು ಭಾರತೀಯ ಸಂವಿಧಾನದಲ್ಲಿ ನಿರ್ದಿಷ್ಟಪಡಿಸಿಲ್ಲ, ಅಂದ್ರೆ ಮೆನ್ಷನ್ ಮಾಡಿಲ್ಲ, ಅಲ್ಲಿ ಸ್ಪಷ್ಟವನ್ನ ಪಡಿಸಿಲ್ಲ. ಅಂತಹ ಒಂದು ಸಂಸ್ಥೆಗಳನ್ನ ಕಾನೂನಿನ ಮೂಲಕ ಕಾನೂನುಬದ್ಧವಾಗಿ ಅವುಗಳನ್ನು ಒಂದು ನಿರ್ಣಾಯಕದ ಮೂಲಕ ಇದನ್ನು ಸ್ಥಾಪನೆಯನ್ನ ಮಾಡಬಹುದು. ಅಂಥದ್ರಲ್ಲಿ ಈ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಕೂಡ ಒಂದಾಗಿದೆ. ಹಾಗಾಗಿ ಇದು ಸಾಂವಿಧಾನಿಕ ಅಥವಾ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಲ್ಲ, ಇದು ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಥವಾ ಸಂವಿಧಾನೇತರ ಸಂಸ್ಥೆಯಾಗಿ ಇದು ಕಾರ್ಯವನ್ನ ನಿರ್ವಹಿಸ್ತಾ ಇದೆ ಅಂತ ಹೇಳಿ ನಾವು ನೋಡಬಹುದಾಗಿದೆ. ಹಾಗಾಗಿ ಇಂಥ ಹಕ್ಕುಗಳನ್ನು ಅಂದರೆ ಈ ರೀತಿಯ ಒಂದು ಮಾನವ ಹಕ್ಕುಗಳನ್ನು ಸಂರಕ್ಷಣೆ ಮಾಡ್ತಾ ಇದೆ. ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ತನ್ನ ಮಾನವ ಹಕ್ಕುಗಳ ಒಂದು ಪ್ರೊಟೆಕ್ಷನ್ ಅನ್ನ ಮಾಡ್ತಾ ಇರೋದ್ರಿಂದ ಇದನ್ನ ಇಟ್ ಸರ್ವ್ ಆಸ್ ದ ವಾಚ್ ಡಾಗ್ ಆಫ್ ಹ್ಯೂಮನ್ ರೈಟ್ಸ್ ಇನ್ ದಿ ಕಂಟ್ರಿ. ದೇಶದಲ್ಲಿ ಮಾನವ ಹಕ್ಕುಗಳ ಕಾವಲು ನಾಯಿಯಾಗಿ ಇದು ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ಯಾವುದು? ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್. ಇಟ್ ಎಸ್ಟಾಬ್ಲಿಷ್ಡ್ ಆನ್ 12th October 1993 under the Protections of Human Rights Act 1993. ಮಾನವ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಯಾವಾಗ ಪಾಸ್ ಆಯಿತು ಅಥವಾ ಯಾವಾಗ ಜಾರಿಗೆ ಬಂತು ಅನ್ನೋದನ್ನ ಪ್ರಶ್ನೆ ಕೇಳಿದಾಗ ಡೈರೆಕ್ಟ್ ಒಂದು ಆನ್ಸರ್ 1993 ಅಕ್ಟೋಬರ್ 12 ರಂದು ಇದನ್ನ ಸ್ಥಾಪನೆ ಮಾಡಲಾಯಿತು. ಅಂಡರ್ ದಿ ಪ್ರೊಟೆಕ್ಷನ್ಸ್ ಆಫ್ ಹ್ಯೂಮನ್ ರೈಟ್ಸ್ ಆಕ್ಟ್, ಅದರ ಒಂದು ಕಾಯ್ದೆ ಅಡಿಯಲ್ಲಿ ಇದನ್ನ ಪಾಸ್ ಮಾಡಲಾಯಿತು. ಇದೊಂದು ಕಾವಲು ನಾಯಿಯಾಗಿದ್ದು 1993 ಇದನ್ನ ಪಾಸ್ ಮಾಡಲಾಗಿದೆ ಅನ್ನೋದು ಒಂದು ಪ್ರಶ್ನೆ. ಇಲ್ಲಿ ಪ್ರಶ್ನೆ ಕೇಳೋ ಚಾನ್ಸಸ್ ಹೆಚ್ಚಿನದಾಗಿರುತ್ತೆ, ಸ್ವಲ್ಪ ಗಮನ ಹರಿಸಿ. ಹಾಗಾದ್ರೆ ಈ ಮಾನವ ಹಕ್ಕುಗಳ ಆಯೋಗವನ್ನ ತಿದ್ದುಪಡಿ ಮಾಡಲಾಗಿದೆಯಾ? ಖಂಡಿತ ಹೌದು. ಇದನ್ನ 2 ಬಾರಿ ತಿದ್ದುಪಡಿಯನ್ನ ಮಾಡಲಾಗಿದೆ. ಅಮೆಂಡೆಡ್ ಬೈ ದಿ Protections of Human Rights Amendment Act 2006 and Human Rights Amendment Act 2019 ರಲ್ಲಿ ಇದನ್ನ ತಿದ್ದುಪಡಿ ಮಾಡಲಾಗಿದೆ. ಎಲ್ಲಿ ಮಾಡಲಾಗಿದೆ ಅಂತ ನೆಕ್ಸ್ಟ್ ಸ್ಲೈಡ್ಗಳಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಮಾನವ ಹಕ್ಕುಗಳ ರಕ್ಷಣಾ ಕಾಯ್ದೆ 2006ರಲ್ಲಿ, ಮಾನವ ಹಕ್ಕುಗಳ ತಿದ್ದುಪಡಿ ಕಾಯ್ದೆ 2019ರಿಂದನೂ ಕೂಡ ಇದನ್ನ ತಿದ್ದುಪಡಿ ಮಾಡಲಾಗಿದೆ. ಹಾಗಾಗಿ ಏನಾದ್ರೂ ಪ್ರಶ್ನೆ ಕೇಳಿದ್ರೆ ಎಷ್ಟು ಬಾರಿ ಮಾನವ ಹಕ್ಕುಗಳ ಆಯೋಗವನ್ನ ತಿದ್ದುಪಡಿ ಮಾಡಲಾಗಿದೆ ಅಂದ್ರೆ 2 ಬಾರಿ, 2006 and 2019 ಅನ್ನೋದು ನಿಮಗೆ ಗೊತ್ತಿರಲೇಬೇಕು. ನೆಕ್ಸ್ಟ್ ಇದನ್ನ ಈ ಯಾವ ತತ್ವಗಳಡಿ, ಯಾವುದರ ಬೇಸ್ ಅಡಿ ಇದನ್ನ ಯಾವುದರ ಅನುಗುಣವಾಗಿ ಇದನ್ನ ಸ್ಥಾಪಿಸಲಾಗಿದೆ ಅನ್ನೋದು ಕೂಡ ಮುಖ್ಯ ಆಗ್ತದೆ. ಇಟ್ ಎಸ್ಟಾಬ್ಲಿಷ್ಡ್ ಇನ್ ಕನ್ಫಾರ್ಮಿಟಿ ವಿತ್ ದ ಪ್ಯಾರಿಸ್ ಪ್ರಿನ್ಸಿಪಲ್ಸ್ ಅಡಾಪ್ಟೆಡ್ ಫಾರ್ ಪ್ರಮೋಟಿಂಗ್ ಅಂಡ್ ಪ್ರೊಟೆಕ್ಟಿಂಗ್ ಹ್ಯೂಮನ್ ರೈಟ್ಸ್. ಮಾನವ ಹಕ್ಕುಗಳನ್ನ ನಾವಾಗಲೇ ಹೇಳಿದ್ವಿ, ಜಾತಿ, ಲಿಂಗ, ಧರ್ಮ, ಜನಾಂಗೀಯತೆ, ಭಾಷೆಗೆ ಸಂಬಂಧಿಸಿದಂತ ಅವುಗಳನ್ನು ನಾವೇನಂತ ಕರಿತೀವಿ? ಮಾನವ ಹಕ್ಕುಗಳು ಅಂತ ಕರಿತೀವಿ. ಅಂತಹ ಮಾನವ ಹಕ್ಕುಗಳನ್ನ ಉತ್ತೇಜಿಸಲು ಮತ್ತು ರಕ್ಷಿಸಲು ಅಳವಡಿಸಿಕೊಂಡಂತಹ ಪ್ಯಾರಿಸ್ ತತ್ವಗಳಿಗೆ ಅನುಗುಣವಾಗಿ ಅದನ್ನ ಸ್ಥಾಪಿಸಲಾಗಿದೆ. ಯಾವಾಗ? 1993 ಇದನ್ನ ಸ್ಥಾಪಿಸಲಾಗಿದೆ. ಸೊ ಹಾಗಾದ್ರೆ ಪ್ಯಾರಿಸ್ ತತ್ವಗಳು ಅಂದ್ರೆ ಏನು? ಪ್ಯಾರಿಸ್ ತತ್ವಗಳು ಯಾವ ರೀತಿಯ ಕ್ರಮಗಳನ್ನ ಕೈಗೊಂಡಿದ್ದಾವೆ ಅನ್ನೋದನ್ನ ನಾವು ಮುಂದಿನ ಸ್ಲೈಡ್ಗಳಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಅದನ್ನ ಫುಲ್ ಎಕ್ಸ್ಪ್ಲೈನು ಕೂಡ ನಾನು ಮುಂದಿನ ಒಂದು ಸ್ಲೈಡ್ ಅಲ್ಲಿ ಮಾಡಿದ್ದೀನಿ. ಹಾಗಾಗಿ ಮುಂದೆ ಸ್ವಲ್ಪ ನೋಡಿ.
ಸೊ ಇದರ ಮಾನವ ಹಕ್ಕುಗಳ ಆಯೋಗದ ಪ್ರಧಾನ ಕಚೇರಿ ಎಲ್ಲಿದೆ ಅಂದರೆ ನವದೆಹಲಿಯಲ್ಲಿ. ಹೆಡ್ ಕ್ವಾರ್ಟರ್ ಆಫ್ ದ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಈಸ್ ಇನ್ ನ್ಯೂ ಡೆಲ್ಲಿಯಲ್ಲಿ. ನವದೆಹಲಿಯಲ್ಲಿ ಇದರ ಕೇಂದ್ರ ಕಚೇರಿಯನ್ನು ನಾವು ನೋಡಬಹುದು. ಕಂಪೋಸಿಷನ್ಸ್ ಆಫ್ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಸಂಯೋಜನೆ ಅಂದರೆ ಯಾರ್ಯಾವ ಸದಸ್ಯರನ್ನ ಅಥವಾ ಯಾವ ಒಂದು ಚೇರ್ಮನ್ಶಿಪ್ ಅನ್ನ, ಯಾರ ಒಂದು ಅವರ ಎಜುಕೇಶನ್ ಕ್ವಾಲಿಫಿಕೇಶನ್ ಏನು, ಅವರ ಒಂದು ಅರ್ಹತೆಗಳೇನು ಅನ್ನೋದನ್ನು ನಾವು ಇಲ್ಲಿ ಗಮನಿಸಬಹುದಾಗಿದೆ. ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ಸ್ ಕಂಪ್ರೈಸಸ್ ಆಫ್ ಚೇರ್ಪರ್ಸನ್ಸ್, 5 full time members and 7 deemed members. The status laid down qualification for the appointment of the chairperson and members of the commission. ನ್ಯಾಷನಲ್ ಹ್ಯೂಮನ್ ರೈಟ್ಸ್ನ ಅಧ್ಯಕ್ಷರು ಮತ್ತು 5 ಪೂರ್ಣಾವಧಿ ಸದಸ್ಯರು ಮತ್ತು 7 ಡೀಮ್ಡ್ ಪದನಿಮಿತ್ತ ಸದಸ್ಯರನ್ನ ಇದು ಒಳಗೊಂಡಿದೆ. ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರ ನೇಮಕಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ಕಾನೂನು ಅರ್ಹತೆಗಳನ್ನು ಕೂಡ ಇಲ್ಲಿ ನಿಗದಿಪಡಿಸಲಾಗ್ತಾ ಇದೆ. ಯಾವುದಕ್ಕೆ? ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ನ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರ ಆಗೋದಕ್ಕೆ ಕಾನೂನು ಅರ್ಹತೆಗಳು ಮಸ್ಟ್ ಅಂಡ್ ಶುಡ್ ಅನ್ನೋದು ಈ ಮೂಲಕ ನಾವು ತಿಳಿತಾ ಇದ್ದೀವಿ. ಹಾಗಾದರೆ ಆ 5 ಮೆಂಬರ್ಸ್ ಯಾರು? ಇವರು ಫುಲ್ ಟೈಮ್ ಮೆಂಬರ್ಸ್ ಅಂತ ಹೇಳಿ ನಾವು ನೋಡಬಹುದಾಗಿದೆ. ಆ ಫುಲ್ ಟೈಮ್ ಮೆಂಬರ್ಸ್ ಯಾರು? ರಿಟೈರ್ಡ್ ಚೀಫ್ ಜಸ್ಟಿಸ್, ಜಡ್ಜ್ ಆಫ್ ದಿ ಸುಪ್ರೀಂ ಕೋರ್ಟ್, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು. ಇತರೆ ಸದಸ್ಯರು ಯಾರು ಮೆಂಬರ್ಸ್ ಯಾರು ಅಂದರೆ ರಿಟೈರ್ಡ್ ಜಡ್ಜ್ ಆಫ್ ದಿ ಸುಪ್ರೀಂ ಕೋರ್ಟ್, ರಿಟೈರ್ಡ್ ಚೀಫ್ ಜಸ್ಟಿಸ್ ಆಫ್ ಹೈ ಕೋರ್ಟ್, 3 persons having the knowledge in the human rights of which at least one should be a woman. ಅದರಲ್ಲಿ ಮುಖ್ಯವಾಗಿ ಒಬ್ಬರು ಮಹಿಳೆಯರು ಇರಲೇಬೇಕನ್ನೋದನ್ನ ಇಲ್ಲಿ ತಿಳಿಯಪಡಿಸಲಾಗ್ತಾ ಇದೆ. ಈ ಇಮೇಜ್ ಅಲ್ಲಿ ನಾವು ತಿಳ್ಕೊಳ್ಳೋದೇನು? ರಿಟೈರ್ಡ್ ಚೀಫ್ ಜಸ್ಟಿಸ್ ಆರ್ ಜಡ್ಜ್ ಆಫ್ ದಿ ಸುಪ್ರೀಂ ಕೋರ್ಟ್ ಅವರು ಅಧ್ಯಕ್ಷ ಸ್ಥಾನವನ್ನ ಅಥವಾ ಚೇರ್ಮನ್ಶಿಪ್ ಸ್ಥಾನವನ್ನ ಒಳಗೊಂಡಿರ್ತಾರೆ. ಇನ್ನು ಉಳಿದವರು ಇತರೆ ಸದಸ್ಯರಾಗಿ ಕಾರ್ಯವನ್ನ ನಿರ್ವಹಿಸ್ತಾರೆ. ಸೊ ಅಧ್ಯಕ್ಷರು ಭಾರತದ ನಿವೃತ್ತ ಮುಖ್ಯ ನ್ಯಾಯಮೂರ್ತಿಗಳು ಮತ್ತು ನ್ಯಾಯಮೂರ್ತಿ ಅಥವಾ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿ ಕಾರ್ಯವನ್ನ ನಿರ್ವಹಿಸಿರಬೇಕು. ಸೊ ಇನ್ನು ಇದರ ಸದಸ್ಯರು ಯಾರಂದ್ರೆ ಸರ್ವಿಂಗ್ ಆಸ್ ಎ ರಿಟೈರ್ಡ್ ಜಡ್ಜ್ ಆಫ್ ದಿ ಸುಪ್ರೀಂ ಕೋರ್ಟ್, ಸರ್ವೋಚ್ಚ ನ್ಯಾಯಾಲಯದ ಸೇವೆಯಲ್ಲಿರುವಂತಹ ಅಥವಾ ಅವರು ರಿಟೈರ್ಡ್ ಜಡ್ಜ್ ಆಗಿ ಕೂಡ ಕೆಲಸವನ್ನ ಮಾಡಿರಬೇಕು. ಅದೇ ರೀತಿ ಅದರ್ ಮೆಂಬರ್ ಬಂದ್ಬಿಟ್ಟು ಎ ಸರ್ವಿಂಗ್ ಆರ್ ರಿಟೈರ್ಡ್ ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ನ ಸೇವೆಯಲ್ಲಿರುವಂತಹ ಅಥವಾ ನಿವೃತ್ತ ಮುಖ್ಯ ನ್ಯಾಯಮೂರ್ತಿಯಾಗಿ ಕಾರ್ಯವನ್ನು ಕೂಡ ಇವರು ನಿರ್ವಹಿಸಿರಬೇಕು. ಇವರು ಆ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ನ ಸದಸ್ಯರಾಗಿ ಕಾರ್ಯನಿರ್ವಹಿಸೋದಕ್ಕೆ ಅರ್ಹರಾಗಿರ್ತಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ. ಅದೇ ರೀತಿ 3 members to be appointed from the amongst persons having knowledge of or practical experience in matters relating to human rights. ಮಾನವ ಹಕ್ಕುಗಳಿಗೆ ಸಂಬಂಧಿಸಿದ ಜ್ಞಾನ ಅಥವಾ ಪ್ರಾಯೋಗಿಕ ಅನುಭವ ಹೊಂದಿರುವಂತಹ ವ್ಯಕ್ತಿಗಳಿಂದ 3 ಸದಸ್ಯರನ್ನ ನೇಮಿಸಬೇಕು. ಮೊದಲು ಏನಾಗಿತ್ತು? ಈ ಮಹಿಳೆಯರಿಗೆ ಅವಕಾಶ ಇರಲಿಲ್ಲ. 2019 ತಿದ್ದುಪಡಿ ಪ್ರಕಾರ ಔಟ್ ಆಫ್ ದೀಸ್ 3 members 1 should be a woman. 3 ಸದಸ್ಯರಲ್ಲಿ ಒಬ್ಬರು ಮಹಿಳೆಯಾಗಿರಲೇಬೇಕು ಅನ್ನೋದು ಈ ತಿದ್ದುಪಡಿಯ ಮೂಲಕ ತಿಳಿಸಲಾಗ್ತಿತ್ತು. ಇವರೆಲ್ಲರೂ ಕೂಡ ಪೂರ್ಣಾವಧಿ ಸದಸ್ಯರಾಗಿ, ಪೂರ್ಣಾವಧಿ ಕೆಲಸಗಾರರಾಗಿ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇರ್ತಾರೆ. ಅದೇ ರೀತಿ 7 ಡೀಮ್ಡ್ ಮೆಂಬರ್ಸ್ ಆರ್ ಎಕ್ಸ್-ಅಫಿಷಿಯೋ ಮೆಂಬರ್ಸ್ಗಳನ್ನು ಕೂಡ ನಾವು ನೋಡ್ತಿರ್ತೀವಿ. ಈ ಮೊದಲು ಎಷ್ಟಾಗಿದ್ರು? ಈ ಒಂದು ಪದನಿಮಿತ್ತ ಸದಸ್ಯರು ಓನ್ಲಿ 3 ಇತ್ತು. 2019 ತಿದ್ದುಪಡಿಯ ಪ್ರಕಾರ ಇವರ ಸಂಖ್ಯೆ 7ಗೆ ಹೆಚ್ಚಿಸಲಾಯಿತು. ಇನ್ ಅಡಿಷನ್ ಟು ದೀಸ್ ಫುಲ್ ಟೈಮ್ ಮೆಂಬರ್ಸ್, ದ ಕಮಿಷನ್ಸ್ ಆಲ್ಸೋ ಹ್ಯಾಸ್ ದ ಫಾಲೋಯಿಂಗ್ ದ 7 ಎಕ್ಸ್-ಅಫಿಷಿಯೋ ಮೆಂಬರ್ಸ್. ಪೂರ್ಣ ಸಮಯದ ಸದಸ್ಯರ ಜೊತೆಗೆ 7 ಪದನಿಮಿತ್ತ ಸದಸ್ಯರನ್ನು ಕೂಡ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಒಳಗೊಂಡಿದೆ. ಆ ಸದಸ್ಯರು ಯಾರು? ಚೇರ್ಪರ್ಸನ್ಸ್ ಆಫ್ ನ್ಯಾಷನಲ್ ಕಮಿಷನ್ಸ್ ಆಫ್ ಮೈನಾರಿಟಿ, ಅಲ್ಪಸಂಖ್ಯಾತರ ರಾಷ್ಟ್ರೀಯ ಆಯೋಗದ ಅಧ್ಯಕ್ಷರು. ಚೇರ್ಪರ್ಸನ್ಸ್ ಆಫ್ ನ್ಯಾಷನಲ್ ಕಮಿಷನ್ಸ್ ಫಾರ್
ಎಸ್ಸಿ ರಾಷ್ಟ್ರೀಯ ಆಯೋಗದ ಅಧ್ಯಕ್ಷರು. ನೆಕ್ಸ್ಟ್ ಚೇರ್ಪರ್ಸನ್ಸ್ ಆಫ್ ದ ನ್ಯಾಷನಲ್ ಕಮಿಷನ್ಸ್ ಫಾರ್ ಎಸ್ಟಿ ಸಮುದಾಯದವರು. ಚೇರ್ಪರ್ಸನ್ಸ್ ಆಫ್ ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ ಮಹಿಳಾ ಆಯೋಗದ ಅಧ್ಯಕ್ಷರು. ಅದೇ ರೀತಿ ಬಿಸಿ ಬ್ಯಾಕ್ವರ್ಡ್ ಕ್ಲಾಸಸ್ ಆಯೋಗದ ಅಧ್ಯಕ್ಷರು. ಅದೇ ರೀತಿ ಚೇರ್ಪರ್ಸನ್ಸ್ ಆಫ್ ದಿ ನ್ಯಾಷನಲ್ ಕಮಿಷನ್ಸ್ ಫಾರ್ ದ ಪ್ರೊಟೆಕ್ಷನ್ಸ್ ಆಫ್ ಚೈಲ್ಡ್ ರೈಟ್ಸ್ ಮಕ್ಕಳ ರಕ್ಷಣೆಗಾಗಿ ರಾಷ್ಟ್ರೀಯ ಆಯೋಗದ ಅಧ್ಯಕ್ಷರು. ಅಂಡ್ ಚೀಫ್ ಕಮಿಷನರ್ಸ್ ಫಾರ್ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ ವಿಕಲಾಂಗ ವ್ಯಕ್ತಿಗಳ ಮುಖ್ಯ ಆಯುಕ್ತರನ್ನ ಕೂಡ ಇವರು ಪದನಿಮಿತ್ತ ಸದಸ್ಯರನ್ನಾಗಿ ಇಲ್ಲಿ ಆಯ್ಕೆ ಮಾಡಿಕೊಳ್ಳಲಾಗ್ತಾ ಇದೆ. ಇದಕ್ಕೆ ಸಂಬಂಧಿಸಿದಂತಹ ಯಾವುದೇ ಅಧ್ಯಕ್ಷರನ್ನ ಕೂಡ ಈ ಒಂದು ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅಲ್ಲಿ ಪೂರ್ಣ ಪದನಿಮಿತ್ತ ಸದಸ್ಯರನ್ನಾಗಿ ಆಯ್ಕೆ ಮಾಡಿಕೊಳ್ಳಲಾಗ್ತಾ ಇದೆ. ನಿಮಗೆ ಗೊತ್ತಿರಬಹುದು ಆಪ್ಷನ್ಸ್ ಅಲ್ಲಿ ಅಥವಾ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಾದ್ರೂ ಕೇಳ್ಬೋದು, ಅಥವಾ ಎ ಮತ್ತು ಬಿ ಮಾತ್ರ ಅಂತ ಕೇಳ್ಬೋದು. ಬೇರೆ ಆಯೋಗದ ಅಧ್ಯಕ್ಷರ ಒಂದು ಬೋರ್ಡ್ ನೇಮ್ ಕೊಟ್ಬಿಟ್ಟು ಯಾವುದು ಇದರಲ್ಲಿ ಸರಿಯಾದ ಆಯ್ಕೆಗಳನ್ನು ಗುರುತಿಸಿ ಅಂತ ಹೇಳಿ ಪ್ರಶ್ನೆಗಳನ್ನು ಕೇಳಿದಾಗ ನಿಮಗೆ ಕ್ಲಾರಿಟಿ ಇರಬೇಕು. ಹಾಗಾಗಿ SC, ST, ವುಮೆನ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂಡ್ ಚೈಲ್ಡ್ ರೈಟ್ಸ್ ಅಂಡ್ ಪರ್ಸನ್ಸ್ ವಿತ್ ಡಿಸಬಿಲಿಟಿ ಮತ್ತು ಮೈನಾರಿಟಿ ಅನ್ನೋದು ನಿಮ್ಮಲ್ಲಿ ಕ್ಲಾರಿಟಿ ಇರಬೇಕು. ಹೀಗೆ ಅಲ್ಲಿ ಈ ಒಂದು ಕಂಪೋಸಿಷನ್ ಸಂಯೋಜನೆಯನ್ನು ಮಾಡಲಾಗ್ತಾ ಇದೆ. ನೆಕ್ಸ್ಟ್ ಅಪಾಯಿಂಟ್ಮೆಂಟ್ ಆಫ್ ಮೆಂಬರ್ಸ್ ಆಫ್ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಸದಸ್ಯರ ನೇಮಕ. ಇವರನ್ನ ಯಾರು ನೇಮಕ ಮಾಡ್ತಾರೆ ಅನ್ನೋದು. ದ ಪರ್ಸನ್ಸ್ and the members of National Human Rights Commissions are appointed by the President on the recommendations of 6 members committees consisting of ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರನ್ನ ಸದಸ್ಯರನ್ನ ಒಂದು ಹೇಗೆ ಆಯ್ಕೆ ಮಾಡ್ತಾರೆ ಅಂತಂದ್ರೆ ಅದಕ್ಕೊಂದು ಕಮಿಟಿಯನ್ನ ಮಾಡ್ತಾರೆ. ಆ ಕಮಿಟಿ 6 ಜನರನ್ನ ಒಳಗೊಂಡ ಒಂದು ಸದಸ್ಯರ ಕಮಿಟಿ, ಅಧ್ಯಕ್ಷರನ್ನ ಸೇರಿಕೊಂಡಂತ 6 ಅಧ್ಯಕ್ಷರು ಮತ್ತು 6 ಜನ ಸದಸ್ಯರ ಸಮಿತಿಯ ಒಂದು ಸಮಿತಿ ಮಾಡಿಕೊಂಡು ಅವರು ಕೊಡುವಂತ ಶಿಫಾರಸ್ಸಿನ ಮೇರೆಗೆ ಇವರನ್ನ ಆಯ್ಕೆ ಮಾಡ್ತಾರೆ. ಯಾವ ರೀತಿ ಈ ಒಂದು ಇಮೇಜ್ ಅಲ್ಲಿ ನೋಡ್ಬೋದು. ಆಯ್ಕೆ ಮಾಡುವಂಥವ್ರು ಫೈನಲ್ ಆಗಿ ಅದನ್ನ ಡಿಸಿಷನ್ ತಗೊಳ್ಳುವಂಥವ್ರು ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಈ ಒಂದು ಟೀಮಲ್ಲಿ ಅಧ್ಯಕ್ಷ ಸ್ಥಾನವನ್ನ ಮುಖ್ಯರಾಗಿ ದ PM ಹ್ಯಾಸ್ ಅ ಚೇರ್ಪರ್ಸನ್, ಇತರೆ ಸದಸ್ಯರಾಗಿ ಸ್ಪೀಕರ್ ಆಫ್ ದಿ ಲೋಕಸಭಾ, ಅದೇ ರೀತಿ ಚೇರ್ಪರ್ಸನ್ಸ್ ಆಫ್ ರಾಜ್ಯಸಭಾ, ಡೆಪ್ಯೂಟಿ ಅದರಲ್ಲಿ ಮುಖ್ಯವಾಗಿ ಡೆಪ್ಯೂಟಿ, ಅಪೋಸಿಷನ್ ಲೀಡರ್ ಇನ್ ದ ಲೋಕಸಭಾ, ಅಪೋಸಿಷನ್ ಲೀಡರ್ ಇನ್ ದ ರಾಜ್ಯಸಭಾ, ಯೂನಿಯನ್ ಹೋಮ್ ಮಿನಿಸ್ಟರ್. ಇವರೆಲ್ಲರೂ ಸೇರಿ ಒಂದು ಶಿಫಾರಸನ್ನ ಪ್ರೆಸಿಡೆಂಟ್ಗೆ ಮಾಡ್ತಾರೆ. ಆ ನಂತರ ಪ್ರೆಸಿಡೆಂಟು ಈ ಶಿಫಾರಸ್ಸಿನ ಆಧಾರದ ಮೇಲೆ ಚೇರ್ಪರ್ಸನ್ನ ಮತ್ತು ಇತರ ಒಂದು ಸದಸ್ಯರನ್ನ ಕೂಡ ಆಯ್ಕೆ ಮಾಡುವ ಜವಾಬ್ದಾರಿ ಭಾರತದ ಮುಖ್ಯ ರಾಷ್ಟ್ರಪತಿಗಳಿಗೆ ಇರುತ್ತದೆ ಅನ್ನೋದು ಈ ಮೂಲಕ ನಾವು ನೋಡಬಹುದಾಗಿದೆ. ಆಗಲೇ ಹೇಳಿದಾಗೆ ಹೆಡ್ ಆಫ್ ದಿ ಪ್ರಧಾನಿಯವರು, ಲೋಕಸಭೆಯ ಸ್ಪೀಕರ್, ರಾಜ್ಯಸಭೆಯ ಉಪಾಧ್ಯಕ್ಷರು, ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ, ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ಮತ್ತು ಕೇಂದ್ರ ಗೃಹ ಸಚಿವರು ಅಂತ ಹೇಳಿ ನಾವು ನೋಡಬಹುದಾಗಿದೆ. ಹಾಗಾದ್ರೆ ಇವರ ಒಂದು ಈ ಸದಸ್ಯರ ಮತ್ತು ಅಧ್ಯಕ್ಷರ ಟರ್ಮ್ಸ್ ಆಫ್ ಮೆಂಬರ್ಸ್ ಆಫ್ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಆಯೋಗದ ಸದಸ್ಯರ ಅವಧಿ, ಅವರ ಒಂದು ಡ್ಯೂರೇಷನ್ ಎಷ್ಟು ಅನ್ನೋದನ್ನು ನಾವು ಇಲ್ಲಿ ಗಮನಿಸಬೇಕಾಗ್ತದೆ. ದ ಚೇರ್ಪರ್ಸನ್ಸ್ ಅಂಡ್ ಅದರ್ ಮೆಂಬರ್ಸ್ ಆಫ್ ದ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಹೋಲ್ಡ್ ಆಫೀಸ್ ಫಾರ್ ಎ ಟರ್ಮ್ 3 years. ಮೊದಲೆಷ್ಟಿತ್ತು? 5 years ಇತ್ತು. ಅದನ್ನ 2019 ಅಮೆಂಡ್ಮೆಂಟ್ ಮಾಡಿ 3 yearsಗೆ ತರಲಾಗಿದೆ. ಅಂಟಿಲ್ ದೆ ಅಟೈನ್ ದ ಏಜ್ ಆಫ್ 70 years ವಿಚ್ ಎವರ್ ಈಸ್ ಅರ್ಲಿಯರ್. ಯಾವುದು ಬೇಗ ಆಗುತ್ತೋ ಅದನ್ನ ಕನ್ಸಿಡರ್ ಮಾಡಿ ಅವರನ್ನ ಪದಚ್ಯುತಗೊಳಿಸಲಾಗ್ತಾ ಇದೆ ಅಥವಾ ಅವರು ಆ ಹುದ್ದೆಯಿಂದ ಕೆಳಗಿಳಿಬೇಕಾಗ್ತದೆ. ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ನ ಅಧ್ಯಕ್ಷರು ಮತ್ತು ಸದಸ್ಯರು 3 ವರ್ಷಗಳ ಅವಧಿಗೆ ಅಥವಾ 70 ವರ್ಷಗಳ ವಯಸ್ಸನ್ನ ತಲುಪುವವರೆಗೆ ಕಾರ್ಯವನ್ನ ನಿರ್ವಹಿಸ್ತಾರೆ. ಇವೆರಡರಲ್ಲಿ ಯಾವುದು ಮೊದಲಾಗ್ತದೆ ಅದರ ಮೂಲಕ ಅವರು ಆ ಸದಸ್ಯತ್ವದಿಂದ ಕೆಳಗಿಳಿಬೇಕಾಗ್ತದೆ. ಹೀಗೆ ಅವರು ತಮ್ಮ ಟರ್ಮ್ಸ್ ಅಂಡ್ ಕಂಡೀಷನ್ ಅನ್ನ ಒಳಗೊಂಡಿದ್ದಾರೆ. ದ ಚೇರ್ಪರ್ಸನ್ಸ್ ಅಂಡ್ ಅದರ್ ಮೆಂಬರ್ಸ್ ಆರ್ ಮುಂದೆ they are eligible for reappointment in the National Human Rights Commission.
ಮತ್ತೆ ಮರು ನೇಮಕಾತಿಗೆ ಇದರ ಸದಸ್ಯರು ಮತ್ತು ಅಧ್ಯಕ್ಷರು ಅವಕಾಶವನ್ನ ಅಥವಾ ಅರ್ಹತೆಯನ್ನ ಪಡೆದಿರ್ತಾರೆ. ಆಫ್ಟರ್ ದರ್ ಟೆನ್ಯೂ ದ ಚೇರ್ಪರ್ಸನ್ಸ್ ಅಂಡ್ ದ ಮೆಂಬರ್ಸ್ ಆರ್ ನಾಟ್ ಎಲಿಜಿಬಲ್ ಫಾರ್, ನೆನಪಿರ್ಲಿ, ನಾಟ್ ಎಲಿಜಿಬಲ್ ಫಾರ್ ಫರ್ದರ್ ಎಂಪ್ಲಾಯ್ಮೆಂಟ್ ಅಂಡರ್ ದ ಸೆಂಟ್ರಲ್ ಅಂಡ್ ಸ್ಟೇಟ್ ಗವರ್ನಮೆಂಟ್. ತಮ್ಮ ಅವಧಿ 3 ವರ್ಷ ಅಥವಾ 70 ವರ್ಷ ವಯಸ್ಸಾದ ನಂತರ ಅಲ್ಲಿನ ಅಧ್ಯಕ್ಷರು ಮತ್ತು ಸದಸ್ಯರು ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅಡಿಯಲ್ಲಿ ಯಾವುದೇ ಹೆಚ್ಚಿನ ಒಂದು ಉದ್ಯೋಗಕ್ಕೆ ಇವರು ಅರ್ಹರಾಗಿರುವುದಿಲ್ಲ. ಆದರೆ ಅಪಾಯಿಂಟ್ಮೆಂಟ್ಗೆ ಅವಕಾಶ ಇದೆ. ಆದರೆ ಇಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯಾವುದೇ ಉದ್ಯೋಗಕ್ಕೆ ಸಂಬಂಧಿಸಿದಂತೆ ಇವರು ಅರ್ಹರಾಗಿರುವುದಿಲ್ಲ ಅನ್ನೋದು ಇಲ್ಲಿ ಕ್ಲಾರಿಟಿಯಾಗಿ ನಾವು ತಿಳ್ಕೊಬೇಕಾಗ್ತದೆ. ಅದೇ ರೀತಿ ಈ ಸದಸ್ಯರನ್ನ ಹೇಗೆ ರಿಮೂವ್ ಮಾಡ್ತಾರೆ ಅಥವಾ ಸದಸ್ಯತ್ವದಿಂದ ಹೇಗೆ ಅವರನ್ನು ತೆಗೆದು ಹಾಕಲಾಗುವುದು ಅನ್ನೋದು ಕೂಡ ನಾವು ನೋಡಬೇಕಾಗ್ತದೆ. ದ ಪ್ರೆಸಿಡೆಂಟ್ ಕ್ಯಾನ್ ರಿಮೂವ್ ದ chairpersons or any members from the office if he or she. ಇಲ್ಲಿ ಮುಖ್ಯವಾಗಿ ಅಪಾಯಿಂಟ್ ಮಾಡೋರು ಕೂಡ ಪ್ರೆಸಿಡೆಂಟ್, ರಾಷ್ಟ್ರಪತಿಗಳು. ಅವರನ್ನ ರಿಮೂವ್ ಮಾಡೋದು ಅಥವಾ ಪದಚ್ಯುತಗೊಳಿಸುವಂತ ಅಧಿಕಾರ ಇರುವಂಥದ್ದು ಯಾರಿಗೆ? ಭಾರತದ ರಾಷ್ಟ್ರಪತಿಗಳಿಗೆ. ಅಧ್ಯಕ್ಷರು ಅಥವಾ ಯಾವುದೇ ಸದಸ್ಯರನ್ನ ಅಧಿಕಾರದಿಂದ ತೆಗೆದು ಹಾಕಬಹುದು. ಯಾವಾಗ? ಇನ್ಸಾಲ್ವೆಂಟ್, ದಿವಾಳಿ ಎಂದು ಪರಿಗಣಿಸಿದಾಗ, ಎಂಗೇಜ್ ಡ್ಯೂರಿಂಗ್ ಹಿಸ್ ಟರ್ಮ್ ಆಫ್ ಆಫೀಸ್ ಇನ್ ಎನಿ ಪೇಯ್ಡ್ ಎಂಪ್ಲಾಯ್ಮೆಂಟ್ ಔಟ್ಸೈಡ್ ದ ಡ್ಯೂಟೀಸ್ ಆಫ್ ಹಿಸ್ ಆಫೀಸ್. ತನ್ನ ಕೆಲಸದ ಅವಧಿಯಲ್ಲಿ, ಕಚೇರಿಯ ಅವಧಿಯಲ್ಲಿ, ಕಚೇರಿಯ ಕರ್ತವ್ಯಗಳನ್ನು ಹೊರಗೆ ಯಾವುದೇ ಸಂಬಳದ ಉದ್ಯೋಗದಲ್ಲಿ ತೊಡಗಿಕೊಂಡಿರ್ತಾರಲ್ಲ ಅಂಥವರನ್ನ ಕೂಡ ನಮ್ಮ ರಾಷ್ಟ್ರಪತಿಗಳು ಅಧಿಕಾರದಿಂದ ತೆಗೆದು ಹಾಕಬಹುದು ಅಥವಾ ರಿಮೂವ್ ಮಾಡಬಹುದು ಅನ್ನೋದು ಕೂಡ ನಾವು ನೋಡ್ತಾ ಇದ್ದೀವಿ. ಅದೇ ರೀತಿ is unfit to continue in office because of infirmity of mind or body. ಮನಸ್ಸು ಅಥವಾ ದೇಹದ ದೌರ್ಬಲ್ಯದಿಂದ ಆ ವ್ಯಕ್ತಿ ಅಥವಾ ಸದಸ್ಯ ಅಥವಾ ಅಧ್ಯಕ್ಷ ನರಳುತ್ತಾ ಇದ್ರೆ ಅವರನ್ನ ಕಚೇರಿಯಲ್ಲಿ ಮುಂದುವರಿಯಲು ಅನರ್ಹರಾಗಿದ್ದಾರೆ ಅಂತ ಹೇಳಿಬಿಟ್ಟು ಅವರನ್ನ ಅಧಿಕಾರದಿಂದ ತೆಗೆದು ಹಾಕಬಹುದು. ಯಾರು? ಪ್ರೆಸಿಡೆಂಟ್. is or she is of unsound mind and stands so declared by competent court. ಅಸ್ವಸ್ಥ ಮನಸ್ಸನ್ನ ಒಳಗೊಂಡಿದ್ದು ಮತ್ತು ಇವರ ಅಸ್ವಸ್ಥ ಮನಸ್ಥಿತಿಯನ್ನ ಒಳಗೊಂಡಿದ್ದಾರೆ, ಇವರು ಕೆಲಸ ಮಾಡೋದಕ್ಕೆ ಸಾಮರ್ಥ್ಯ ಇಲ್ಲ ಅನ್ನೋದೇನಾದ್ರೂ ನ್ಯಾಯಾಲಯದಿಂದ ಘೋಷಿಸಲ್ಪಟ್ಟಿದ್ರೆ ಅಂಥವರನ್ನು ಕೂಡ ರಿಮೂವ್ ಮಾಡಲಾಗ್ತಾ ಇದೆ. is convicted or sentenced to imprisonment for an offense. ತಪ್ಪಿತಸ್ಥನೆಂದು ಸಾಬೀತಾದಲ್ಲಿ ಮತ್ತು ಯಾವುದಾದ್ರೂ ಒಂದು ಪ್ರಕರಣಗಳಲ್ಲಿ ಅಪರಾಧಕ್ಕಾಗಿ ಜೈಲಿಗೆ ಅವರು ಹೋಗಿದ್ರೆ, ಅಧ್ಯಕ್ಷ ಸದಸ್ಯ ಯಾರಾದರೂ ಶಿಕ್ಷೆಗೆ ಗುರಿಯಾಗಿದ್ರೆ ಅವರನ್ನು ಕೂಡ ಅಧಿಕಾರದಿಂದ ರಿಮೂವ್ ಮಾಡುವ ಅಧಿಕಾರ ನಮ್ಮ ರಾಷ್ಟ್ರಪತಿಗಳಿಗೆ ಇದೆ. ಅದರ ಜೊತೆಗೆ ದ ಪ್ರೆಸಿಡೆಂಟ್ ಕ್ಯಾನ್ ಆಲ್ಸೋ ರಿಮೂವ್ ದ ಚೇರ್ಪರ್ಸನ್ಸ್ ಆರ್ ಎನಿ ಮೆಂಬರ್ಸ್ ಆನ್ ದ ಗ್ರೌಂಡ್ ಆಫ್ ಪ್ರೂವ್ಡ್ ಮಿಸ್ಬಿಹೇವಿಯರ್ ಆರ್ ಇನ್ಕೆಪಾಸಿಟಿ. ಏನಾದರೂ ಅವರು ಏನಾದರೂ ದುರ್ವರ್ತನೆ ಅಥವಾ ಅಸಮರ್ಥತೆ ಅಂತ ಹೇಳಿ ಕಂಡು ಬಂದಲ್ಲಿ ಅದರ ಆಧಾರದ ಮೇಲೆ, ಆ ಪ್ರೂಫಿನ ಆಧಾರದ ಮೇಲೆ ಆ ಅಧ್ಯಕ್ಷರನ್ನ ಅಥವಾ ಯಾವುದೇ ಸದಸ್ಯರನ್ನ ತೆಗೆದು ಹಾಕಬಹುದಾಗಿದೆ. ಯಾರು? ನಮ್ಮ ಪ್ರೆಸಿಡೆಂಟು. ಅದೇ ರೀತಿ ಹವ್ಯವೋ ಇನ್ ದಿಸ್ ಕೇಸ್ ದ ಪ್ರೆಸಿಡೆಂಟ್ ಹ್ಯಾಸ್ ಟು ರೆಫರ್ ದ ಮ್ಯಾಟರ್ ಟು ಸುಪ್ರೀಂ ಕೋರ್ಟ್ ಫಾರ್ ಆನ್ ಎಂಕ್ವೈರಿ. ಕೆಲವು ಪ್ರಕರಣಗಳನ್ನು ರಾಷ್ಟ್ರಪತಿಗಳು ಸುಪ್ರೀಂ ಕೋರ್ಟ್ಗೆ ಈ ಕೆಲವೊಂದು ವಿಷಯಗಳನ್ನು ಕಳುಹಿಸಬೇಕಾಗುತ್ತದೆ ಅಥವಾ ಸುಪ್ರೀಂ ಕೋರ್ಟ್ನ ಸಲಹೆ ಸೂಚನೆಗಳನ್ನು ಕೂಡ ರಾಷ್ಟ್ರಪತಿಗಳು ಪಡೆಯಬೇಕಾಗ್ತದೆ. ಸೊ ಹಾಗಾಗಿ ರಾಷ್ಟ್ರಪತಿಗಳು ಸುಪ್ರೀಂ ಕೋರ್ಟ್ನ ವಿಚಾರಕ್ಕೆ ಅಥವಾ ಸುಪ್ರೀಂ ಕೋರ್ಟ್ನ ಸಲಹೆ ಸೂಚನೆಗಳನ್ನು ಒಪ್ಕೊಳ್ಳೇಬೇಕು ಅಥವಾ ಬದ್ಧರಾಗಿರಬೇಕು ಅಂತ ಏನಿಲ್ಲ. ಸೊ ಆದರೆ ಕೇಳಬಹುದು, ಕೆಲವು ವಿಚಾರಗಳನ್ನು ಸುಪ್ರೀಂ ಕೋರ್ಟ್ಗೆ ಕಳುಹಿಸಬಹುದು ಅನ್ನೋದು ಈ ಮೂಲಕ ನಾವು ತಿಳಿಬಹುದಾಗಿದೆ. ಅದೇ ರೀತಿ ಇಫ್ ದ ಸುಪ್ರೀಂ ಕೋರ್ಟ್ ಆಫ್ಟರ್ ದ ಎಂಕ್ವೈರಿ uphold the cases of removal and advising so, then the president can remove the chairpersons or members of National Human Rights Commission. ಸುಪ್ರೀಂ ಕೋರ್ಟು ಎಂಕ್ವೈರಿ ಮಾಡೋದಕ್ಕೆ ಯಾವಾಗ ಪ್ರೆಸಿಡೆಂಟ್ ಅವರು ಕಳಿಸಿದ್ರು, ಆ ಸುಪ್ರೀಂ ಕೋರ್ಟ್ ವಿಚಾರಣೆ ಮಾಡಿದ ನಂತರ ತೆಗೆದುಹಾಕಬೇಕಾದ ಕಾರಣವನ್ನ ಎತ್ತಿ ಹಿಡಿದು ಅಂದ್ರೆ ಅವ್ರನ್ನ ರಿಮೂವ್ ಮಾಡಬೇಕು ಅಧಿಕಾರದಿಂದ ಅಂತ ಹೇಳಿದಾಗ, ಸಲಹೆಯನ್ನ ಕೊಟ್ಟಾಗ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ನ ಅಧ್ಯಕ್ಷರನ್ನಾಗಿರ್ಬೋದು ಅಥವಾ ಸದಸ್ಯರನ್ನಾಗಿರ್ಬೋದು ಕೂಡ ತೆಗೆದು ಹಾಕುವ ಅಧಿಕಾರ ಪ್ರೆಸಿಡೆಂಟ್ಗೆ ಇದೆ.
ಪ್ರೆಸಿಡೆಂಟು ಮಾಡಬಹುದು. ಯಾಕೆಂದರೆ ಅವರು ಅನ್ಫಿಟ್ ಅಂತ ನಾವು ಸುಪ್ರೀಂ ಕೋರ್ಟ್ ಡಿಕ್ಲೇರ್ ಮಾಡಿದಾಗ ಅವರನ್ನು ಕ್ರಮವನ್ನು ಕೈಗೊಳ್ಳಬಹುದಾಗಿದೆ. ಇಲ್ಲಿ ಅವರ ಸ್ಯಾಲರೀಸ್ ಅಂಡ್ ಸರ್ವಿಸ್ ಕಂಡೀಷನ್ಸ್ ಆಫ್ ದ ಮೆಂಬರ್ಸ್ ಆಫ್ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್, ಸದಸ್ಯರ ಸಂಬಳ ಮತ್ತು ಸೇವಾ ಷರತ್ತುಗಳನ್ನು ನಾವು ಗಮನಿಸಿದಾಗ the salaries, allowances and other conditions of services of the chairpersons are a member or determined by the central government. ಓಕೆ, ಅಧ್ಯಕ್ಷರು ಯಾರು ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರ ವೇತನ, ಭತ್ಯೆಗಳು, ಇತರ ಸೇವಾ ಷರತ್ತುಗಳನ್ನು ಕೇಂದ್ರ ಸರ್ಕಾರ ನಿಗದಿಯನ್ನ ಮಾಡ್ತದೆ. ದೇ ಕೆನಾಟ್ ಬಿ ವರಿಡ್ ಟು ಹಿಸ್ ಡಿಸ್ಅಡ್ವಾಂಟೇಜ್ ಆಫ್ಟರ್ ಇಸ್ ಅಪಾಯಿಂಟ್ಮೆಂಟ್. ಅವ್ರೇನಾದರೂ ಅಪಾಯಿಂಟ್ಮೆಂಟ್ ಆದರೆ ತಮ್ಮ ಅನುಕೂಲತೆಗೆ ತಕ್ಕಂತೆ ಅವರು ಬದಲಾಯಿಸುವಂತಿಲ್ಲ. ಹಾಗಾಗಿ ಅವರು ಅದಕ್ಕೆ ಬದ್ಧರಾಗಿ ಕೆಲಸವನ್ನ ಮಾಡಬೇಕಾಗ್ತದೆ. ನೇಮಕಾತಿಯ ನಂತರ ಅವನ ಅಥವಾ ಅವಳ ಅನನುಕೂಲತೆಗೆ ತಕ್ಕಂತೆ ಬದಲಾಗುವಂತಿಲ್ಲ ಅನ್ನೋದು ಕೂಡ ಇಲ್ಲಿ ಸ್ಪಷ್ಟಪಡಿಸಲಾಗಿದೆ. ಹೀಗೆ ನಾವು ಈ ಒಂದು ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ನ ಕೆಲಸವನ್ನ ಮತ್ತು ಕಾರ್ಯಗಳನ್ನು ಕೂಡ ನಾವು ನೋಡಬಹುದಾಗಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗವು ದೇಶದ ಜನರನ್ನ ಶೋಷಣೆಯಿಂದ ತಪ್ಪಿಸಲು ಮತ್ತು ಬಲಿಪಶುಗಳನ್ನು ರಕ್ಷಿಸುವ ಸಲುವಾಗಿ ಸ್ಥಾಪನೆಗೊಂಡಂತಹ ಒಂದು ಸ್ವತಂತ್ರ ಸ್ವಾಯತ್ತತಾ ಸಂಸ್ಥೆಯಾಗಿ ಇದು ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಇದರರ್ಥ ಬದುಕಲು ಬಿಡಿ, ಲೀವ್ ಅಂಡ್ ಲೆಟ್ ಲೀವ್ ಅನ್ನೋ ಒಂದು ಆಧಾರದ ಮೇಲೆ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಅನ್ನೋದನ್ನು ನಾವು ಈ ಮೂಲಕ ನೋಡಬಹುದಾಗಿದೆ. ಇಷ್ಟು ನಾವು ಪಾರ್ಟ್ 1 ನಲ್ಲಿ ನಾವು ನೋಡ್ತಾ ಇದ್ವಿ. ಪಾರ್ಟ್ 2 ಅಲ್ಲಿ ಅವರ ಒಂದು ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ನ ಫಂಕ್ಷನ್ಸ್ ಅಂಡ್ ಪವರ್ಸ್ಗಳನ್ನು ನಾವು ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ನಾವು ನೋಡೋಣಂತೆ. ಸೊ ಅಲ್ಲಿವರೆಗೂ ನೆಕ್ಸ್ಟ್ ವಿಡಿಯೋದವರೆಗೂ ನಿಮಗೆ ಸಿಗ್ತೀರಿ. ಅಲ್ಲಿವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಮತ್ತೊಮ್ಮೆ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಏನಾದರೂ ಅಪ್ಡೇಟ್ ಆಗಬೇಕು ಅಂತಿದ್ರೆ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ, ಅಥವಾ ಈ ಇಮೇಲ್ಗಾದರೂ ನೀವು ಇಮೇಲ್ ಆದರೂ ಕೂಡ ಮಾಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು. ಈ ಸೆಷನ್ ಎಂಡ್ ಮಾಡ್ತಾ ಇದ್ವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.